ಡಿಕೆಶಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳ ಎದೆಬಡಿತವು ಜೋರಾಗ್ತಾ ಇದೆ. ದಿಲ್ಲಿಯಲ್ಲಿ ಬೀಡು ಬಿಟ್ಟಿರುವ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಕೆಲವರು ಎರಡೆರಡು ಸ್ಥಾನದ ಮೇಲೆ ಕಣ್ಣಿಟ್ರೆ ಹಲವು ದೊಡ್ಡ ದೊಡ್ಡ ಖಾತೆಗೆ ಟವೆಲ್ ಹಾಕಿದ್ದಾರೆ. ನೋಡಿ ಸಚಿವ ಆಕಾಂಕ್ಷಿ ಬಹಳ ಇದ್ರೆ ಒಳ್ಳೆಯದು. ಆಕಾಂಕ್ಷಿನೇ ತಂದೆಯವರು ನಿಧನ ಆದಮೇಲೆ ಅವತ್ತು ರಾತ್ರಿಯೂ ಸಹ ಚರ್ಚೆ ಆಯಿತು. ರಾಜ್ಯ ರಾಜಕೀಯದಲ್ಲಿ ಈಗ ಬರೀ ಕುರ್ಚಿಯದ್ದೇ ಮಾತು. ಯಾರಿಗೆ ಯಾವ ಪಟ್ಟ, ಯಾರಿಗೆ ಯಾವ ಹುದ್ದೆ, ಯಾರ ಜೊತೆ ಲಾಬಿ ಮಾಡಿದ್ರೆ ಆಯಕಟ್ಟಿನ ಜಾಗ ಸಿಗುತ್ತೆ ಅನ್ನೋ ಲೆಕ್ಕಾಚಾರವೇ ಓಡುತ್ತಿದೆ. ದಿಲ್ಲಿ ಸೇರ್ಕೊಂಡಿರೋ ಕಾಂಗ್ರೆಸ್ ನಾಯಕರು ಅಳೆದು ತೂಗಿ ಪಟ್ಟಿ ರೆಡಿ ಮಾಡುತ್ತಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನ 3% ಶಾಸಕರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ನನಗೂ ಸಚಿವ ಸ್ಥಾನ ಬೇಕು, ನನಗೂ ಮಂತ್ರಿಗಿರಿ ಬೇಕು ಅಂತ ಒತ್ತಡ ಹೇರ್ತಿದ್ದಾರೆ. ಹೀಗಾಗಿ ದಿನದಿಂದ ದಿನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದ್ದು ದಿಲ್ಲಿ ನಾಯಕರು ಭಾರೀ ಸರ್ಕಸ್ ಮಾಡುತ್ತಿದ್ದಾರೆ. ದೆಹಲಿಯಲ್ಲಿ ಸಭೆ ಮೇಲೆ ಸಭೆ ನಡೆಸಿದ ದಿಲ್ಲಿ ಪಡೆ ಡಿಕೆಶಿಯ ಮೊದಲ ಟೀಮ್ ರೆಡಿ ಮಾಡಿದೆ. ಇದರ ಜೊತೆಗೆ ಡಿಸಿಎಂ ಪೈಪೋಟಿಗೂ ಬ್ರೇಕ್ ಹಾಕಿದ್ದು ಕೆಪಿಸಿಸಿ ಸಾರಥ್ಯದ ಜಂಗಿ ಕುಸ್ತಿಯೇ ಕಗ್ಗಂಟಾಗಿ ಉಳಿದಿದೆ. ದಿಲ್ಲಿಯಲ್ಲಿ ರೆಡಿಯಾಗ್ತಿದೆ ಡಿಕೆಶಿ ಸಂಪುಟ. 10ರಿಂದ 12 ಮಂದಿಗೆ ಹೈಕಮಾಂಡ್ ಗುಡ್ ನ್ಯೂಸ್. ಸಿಎಂ ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ ಬಿದ್ದು ವಾರವೇ ಆಗ್ತಾ ಬಂತು. ಆದ್ರೆ ಸಚಿವ ಸಂಪುಟ ಫೈನಲ್ ಮಾಡುವುದಕ್ಕಾಗ್ತಿಲ್ಲ. ಯಾಕಂದ್ರೆ 5 ವರ್ಷದ ಅಧಿಕಾರಾವಧಿಯಲ್ಲಿ ಈಗಾಗಲೇ 3 ವರ್ಷ ಮುಗಿದೋಗಿದೆ. ಹೀಗಾಗಿ ಇನ್ನುಳಿದಿರೋದು ಜಸ್ಟ್ 2 ವರ್ಷ. ಈ 2 ವರ್ಷದಲ್ಲಿ ಗೂಟದ ಕಾರು ಹತ್ತಲೇಬೇಕು ಅಂತ ಬಹುತೇಕರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಘಟಾನುಘಟಿ ನಾಯಕರ ಜೊತೆಗೆ ಯುವ ನಾಯಕರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಹೊಸಬರಿಗೂ ಮಣೆ ಹಾಕಬೇಕು ಅಂತ ದಿಲ್ಲಿ ಮಟ್ಟದಲ್ಲಿ ಭಾರೀ ಲಾಬಿ ಮಾಡುತ್ತಿದ್ದಾರೆ. ಇದೇ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ತಲೆನೋವಾಗಿರೋದು. ಯಾರಿಗೆ ಸಚಿವ ಸ್ಥಾನ ನೀಡೋದು, ಯಾರಿಗೆ ಪಟ್ಟ ಕಟ್ಟೋದು ಅಂತ ತಲೆ ಕೆಡಿಸಿಕೊಂಡಿದೆ. ನಾಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರ್ತಿದ್ದಾರೆ. ಹೀಗಾಗಿ ಮೊದಲ ಪಟ್ಟಿ ಬಿಡುಗಡೆಗೆ ಇವತ್ತೊಂದೇ ದಿನ ಟೈಮ್ ಇದ್ದಿದ್ದು. ಇದೇ ಕಾರಣಕ್ಕೆ ಇವತ್ತು ಇಡೀ ದಿನ ಸಭೆ ಮೇಲೆ ಸಭೆ ನಡೆಸಿದ್ದ ದಿಲ್ಲಿ ನಾಯಕರು 10ರಿಂದ 12 ಮಂದಿಯನ್ನ ಫೈನಲ್ ಮಾಡಿದ್ದಾರೆ. ನಾಳೆ ಡಿಕೆ ಶಿವಕುಮಾರ್ ಜೊತೆ 10ರಿಂದ 12 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದರಲ್ಲಿ ಸರ್ವಜ್ಞನಗರ ಕ್ಷೇತ್ರದ ಶಾಸಕ ಕೆಜೆ ಜಾರ್ಜ್, ಚಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ, ಬೆಂಗಳೂರಿನ ಬಿಟಿಎಂ ಲೇಔಟ್ ಶಾಸಕ ರಾಮಲಿಂಗಾರೆಡ್ಡಿ, ಎಂಎಲ್ಸಿ ಹಾಗೂ ಸಿದ್ದರಾಮಯ್ಯರ ಪುತ್ರ ಡಾಕ್ಟರ್ ಯತೀಂದ್ರ, ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕ ಕೃಷ್ಣ ಭೈರೇಗೌಡ, ಮಂಗಳೂರು ಶಾಸಕ ಯುಟಿ ಖಾದರ್, ಎಂಎಲ್ಸಿ ಬಿಕೆ ಹರಿಪ್ರಸಾದ್, ಬಬಲೇಶ್ವರದ ಎಂಬಿ ಪಾಟೀಲ್, ಕೊರಟಗೆರೆಯ ಜಿ ಪರಮೇಶ್ವರ್ ಹಾಗೂ ಕೆಜಿಎಫ್ ಕ್ಷೇತ್ರದ ರೂಪಾ ಶಶಿಧರ್ ಸಚಿವ ಸ್ಥಾನ ಸ್ವೀಕರಿಸೋದು ಪಕ್ಕಾ ಆಗಿದೆ. ಸರ್ಕಾರ ರಚನೆಯಾಗ್ತಿರೋ ಹೊತ್ತಲ್ಲೇ ಸಚಿವಾಕಾಂಕ್ಷಿಗಳು ತಮ್ಮ ಮನಸ್ಸಿನ ಮಾತನ್ನ ಹೊರಹಾಕ್ತಿದ್ದಾರೆ. ಕೆಲವರು ಸಚಿವ ಸ್ಥಾನ ಕೊಡಲೇಬೇಕು ಅಂತಿದ್ರೆ, ಇನ್ನು ಕೆಲವರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಿದ್ದಾರೆ. ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅದರದಾದ ಒಂದು ಕೆಲವು ಸರ್ವೆ ರಿಪೋರ್ಟ್ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ, ಮತ್ತು ಎಲ್ಲ ಪ್ರಾದೇಶಿಕವಾಗಿಯೂ ಇಂತೆಲ್ಲ ನೋಡಿಕೊಂಡೇ ಪಕ್ಷ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬದ್ಧರಾಗುವ ಜವಾಬ್ದಾರಿ ನಮ್ದು. ನೋಡಿ ಸಚಿವ ಆಕಾಂಕ್ಷಿ ಬಹಳ ಇದ್ರೆ ಒಳ್ಳೆಯದು. ಆದರೆ ಅಲ್ಟಿಮೇಟ್ಲಿ ಕನ್ಸಲ್ಟೇಷನ್ ಪ್ರೊಸೆಸ್ನಿಂದ ಹೈಕಮಾಂಡ್ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಎಷ್ಟು ಜನ ಮಂತ್ರಿ ಆಗಬೇಕು, ಯಾರಾಗಬೇಕು, ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ನಮ್ಮ ಪಕ್ಷದಲ್ಲಿ ಯೂನಿಟಿ ಇದೆ, ಶಿಸ್ತದೆ, ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ. ನನಗೇನು ಯಾರು ಭರವಸೆ ಕೊಟ್ಟಿಲ್ಲ. ನನಗಿಲ್ಲ, ಯಾರು ಫೋನ್ ಮಾಡಿಲ್ಲ, ಯಾರು ಭರವಸೆನೂ ಕೊಟ್ಟಿಲ್ಲ. ನಾನು ಸಚಿವ ಆಗಲೇಬೇಕು ಅಂದಿದ್ರೆ ಇಲ್ಲಿರಿನ, ಡೆಲ್ಲಿಲಿ ಇರೀನಿ, ಇಲ್ಲ ಬೆಂಗಳೂರಾಗನ ಇರೀನಿ. ನಾನು ನಿಮ್ಗೆ ಫ್ರೀಯಾಗಿ ಸಿಗೋದ್ರಿಂದ ನೀವು ದಿನ ಬಂದು ಕೇಳ್ತೀರ, ದಿನ ಅದೇ ಹೇಳ್ತಾ ಇದ್ದೀರ ಅಷ್ಟೇ. ಬದಲಾವಣೆ ಏನೂ ಇಲ್ಲ. ಆಕಾಂಕ್ಷಿನೇ ನಮ್ಮ ತಂದೆಯವರು ನಿಧನ ಆದಮೇಲೆ ಅವತ್ತು ರಾತ್ರಿಯೂ ಸಹ ಚರ್ಚೆ ಆಯಿತು. ನನ್ನ ಪರವಾಗಿ 10-15 ಜನ MLAಗಳು ಬಂದು ಸತೀಶ್ ಜಾರಕಿಹೊಳಿ ಅವರ ಹತ್ರ ಮನವಿ ಮಾಡಿದ್ರು. ನಮ್ಮ ಯುವಕರ ಕೋಟದಲ್ಲಿ ವೆಂಕಟೇಶ್ ಅವ್ರು ಕೊಡಬೇಕು ಅಂತೇಳಿ 15 ಜನ ಶಾಸಕರು ಪ್ರಸ್ತಾಪ ಮಾಡಿದ್ರು. ನನಗೂ ಆಸೆ ಇದೆ, ನಾನು ಜನಸೇವೆ ಮಾಡ್ಕೊಂಡು ಬಂದಿದ್ದೀನಿ, ನಾನು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ. ಈಗಲೂ ನನಗೆ ಯುವಕರ ಕೋಟದಲ್ಲಿ ನಾನು ಆಕಾಂಕ್ಷಿನೇ. ನಾನು ಇವತ್ತು ಹೋಗಿ ಮೊನ್ನೆ
ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ, ಸಿದ್ದರಾಮಯ್ಯ ಸಾಹೇಬ್ರನ್ನ, ಸುರ್ಜೇವಾಲಾ ನಾನು ಮನವಿ ಮಾಡ್ತೀನಿ, ನೋಡೋಣ. ಡಿಕೆಶಿ ಸಂಪುಟ ರಚನೆ ಹಿಂದೆ ದಿಲ್ಲಿ ನಾಯಕರು 10 ಪ್ಲಾನ್ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ವಯಸ್ಸಿನ ಆಧಾರದ ಮೇಲೆ ಮಣೆ ಹಾಕುವುದಕ್ಕೆ ಫಾರ್ಮುಲಾ ಒಂದನ್ನು ರೆಡಿ ಮಾಡಿದ್ದಾರಂತೆ. ಡಿಕೆಶಿ ಸಂಪುಟ ರಚನೆಗೆ ದಿಲ್ಲಿ ನಾಯಕರು ವಯಸ್ಸಿನ ಆಧಾರದ ಸೂತ್ರ ಹೆಣೆದಿದ್ದು ಹಿರಿಯ ಕಿರಿಯ ಶಾಸಕರ ಮಿಶ್ರಣ ಮಾಡಿ ಹೊಸ ಟೀಮ್ ಕಟ್ಟೋದಕ್ಕೆ ರೆಡಿಯಾಗಿದ್ದಾರೆ. ಅಂದ್ರೆ 50ರಿಂದ 70 ವರ್ಷದೊಳಗಿನವರಿಗೆ 20 ಸ್ಥಾನ, 45 ವರ್ಷದೊಳಗಿನವರಿಗೆ 10 ಸ್ಥಾನ ನೀಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ದಿಲ್ಲಿ ನಾಯಕರ ಈ ನಡೆ ಹಲವು ಆಕಾಂಕ್ಷಿಗಳಲ್ಲಿ ಆತಂಕ ಮೂಡಿಸಿದ್ರೆ ಇನ್ನು ಕೆಲವರಿಗೆ ಕೊಕ್ಕೊಡ್ತಾರಾ ಅನ್ನೋ ಭಯ ಹುಟ್ಟಿಸಿದೆ. ಡಿಸಿಎಂ ಕನಸು ಕಾಣುತ್ತಿದ್ದವರಿಗೆ ದಿಲ್ಲಿ ನಾಯಕರ ತಣ್ಣೀರು. ಡಿಕೆ ಸರ್ಕಾರದಲ್ಲಿ 3ರಿಂದ 4 ಉಪಮುಖ್ಯಮಂತ್ರಿ ಸ್ಥಾನ ರಚನೆ ಮಾಡುತ್ತಾರೆ ಅನ್ನೋ ಗುಲ್ಲೆದ್ದಿತ್ತು. ಇದರ ಬೆನ್ನಲ್ಲೇ ಹಲವರು ನಾಯಕರು ಡಿಸಿಎಂ ಸ್ಥಾನಕ್ಕೆ ಟವೆಲ್ ಹಾಕುವುದಕ್ಕೆ ಶುರು ಮಾಡಿದ್ರು. ಕೆಲವರು ನೇರವಾಗಿಯೇ ಡಿಸಿಎಂ ಸ್ಥಾನದ ಆಸೆ ಬಿಚ್ಚಿಟ್ರೆ ಇನ್ನು ಕೆಲವರು ಬೆಂಬಲಿಗರ ಮೂಲಕ ಒತ್ತಡ ತಂತ್ರ ಹೂಡಿದ್ರು. ಆದ್ರೀಗ ದಿಲ್ಲಿ ನಾಯಕರು ಡಿಸಿಎಂ ಸ್ಥಾನದ ಆಸೆಗೆ ತಣ್ಣೀರೆರಚಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಡಿಕೆ ಸಂಪುಟದಲ್ಲಿ ಡಿಸಿಎಂ ಹುದ್ದೆ ಇರಲ್ಲ ಅನ್ನೋದು ಬಹುತೇಕ ಫೈನಲ್ ಆಗಿದೆ. ಯಾಕಂದ್ರೆ ಡಿಸಿಎಂ ಹುದ್ದೆಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಪೈಪೋಟಿಗೆ ಇಳಿದಿದ್ರು. ಹೀಗಾಗಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಕ್ಕಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಅನಗತ್ಯ ಪವರ್ ಸೆಂಟರ್ ಸೃಷ್ಟಿ ಮಾಡಿದ್ರೆ ಅನಗತ್ಯ ಗೊಂದಲ ಸೃಷ್ಟಿಯಾಗುತ್ತೆ ಅನ್ನೋದು ದಿಲ್ಲಿ ನಾಯಕರ ಲೆಕ್ಕಾಚಾರ. ಹೀಗಾಗಿ ಡಿಸಿಎಂ ಹುದ್ದೆ ವಿಚಾರಕ್ಕೆ ರಾಹುಲ್ ಗಾಂಧಿ ಕೈ ಹಾಕಿಲ್ವಂತೆ. ಡಿಕೆಶಿ ಕೈಯಲ್ಲಿದ್ದ ಖಾತೆ ಮೇಲೆ ಘಟಾನುಘಟಿಗಳ ಕಣ್ಣು. ಸಿದ್ದು ಸರ್ಕಾರದ ವೇಳೆ ಡಿಸಿಎಂ ಆಗಿದ್ದ ಡಿಕೆಶಿ ಪ್ರಬಲ ಖಾತೆಗಳನ್ನ ತಮ್ಮ ಬಳಿ ಇಟ್ಕೊಂಡಿದ್ರು. ಅದರಲ್ಲೂ ಬೆಂಗಳೂರಿನ ಕೀಲಿಕೈಯನ್ನ ತಾವೇ ಇಟ್ಕೊಂಡಿದ್ರು. ಇದೀಗ ಈ ಸ್ಥಾನದ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ. ಡಿಕೆಶಿ ನಿಭಾಯಿಸಿದ್ದ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಹಲವರು ಕಣ್ಣಿದೆ. ಬೆಂಗಳೂರು ಉಸ್ತುವಾರಿ ನಗರಾಭಿವೃದ್ಧಿ ಖಾತೆಗೆ ಭಾರೀ ಪೈಪೋಟಿ ಶುರುವಾಗಿದ್ದು ರಾಮಲಿಂಗಾರೆಡ್ಡಿ ಮತ್ತು ಕೆಜೆ ಜಾರ್ಜ್ ನಡುವೆ ಜಟಾಪಟಿ ನಡೆಯುತ್ತಿದೆಯಂತೆ. ಡಿಸಿಎಂ ಆಗಿದ್ದ ವೇಳೆ ಡಿಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿಗೆ ಭಾರೀ ಯೋಜನೆ ರೂಪಿಸಿದ್ದರು. ಆದ್ರೀಗ ಸಿಎಂ ಆಗ್ತಿರೋದ್ರಿಂದ ಬೆಂಗಳೂರು ಖಾತೆ ಬಿಟ್ಟುಕೊಡ್ತಾರಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಯಾರ ಹೆಗಲಿಗೆ ಏರುತ್ತೆ ಕೆಪಿಸಿಸಿ ಸಾರಥ್ಯ? ಮಂತ್ರಿಗಿರಿ ಪೈಪೋಟಿ ಮಧ್ಯೆ ಕೆಪಿಸಿಸಿ ಸಾರಥ್ಯ ಯಾರ ಪಾಲಾಗುತ್ತೆ ಅನ್ನೋ ದೊಡ್ಡ ಯಕ್ಷ ಪ್ರಶ್ನೆ ಹುಟ್ಕೊಂಡಿದೆ. ಯಾಕಂದ್ರೆ ಕೆಪಿಸಿಸಿ ಸ್ಥಾನಕ್ಕೂ ದೊಡ್ಡವರು ಟವೆಲ್ ಹಾಕಿದ್ದಾರೆ. ಆದ್ರೆ ಇದ್ರ ಜೊತೆಗೆ ಸಚಿವ ಸ್ಥಾನವೂ ಬೇಕು ಅನ್ನೋ ಡಿಮಾಂಡ್ ಇಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ದಾಳ ಉರುಳಿಸಿದೆಯಂತೆ. ಹೀಗಾಗಿ ಕಾಂಗ್ರೆಸ್ ನಾಯಕರಲ್ಲೇ ದೊಡ್ಡ ಜಟಾಪಟಿ ನಡೆಯುತ್ತಿದೆ. ಸದ್ಯದ ಮಟ್ಟಿಗೆ ಕೆಪಿಸಿಸಿ ಸಾರಥ್ಯದ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಹಾಗೂ ಬಿಕೆ ಹರಿಪ್ರಸಾದ್ ಹೆಸರು ಮುಂಚೂಣಿಯಲ್ಲಿ ಕೇಳಿಬರ್ತಿವೆ. ಇವರೆಲ್ಲರೂ ಕೂಡ ಅಧ್ಯಕ್ಷ ಹುದ್ದೆ ಜೊತೆಗೆ ಮಂತ್ರಿ ಸ್ಥಾನದ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆದ್ರೆ ದಿಲ್ಲಿ ನಾಯಕರು ಮಾತ್ರ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಚೌಕಾಸಿ ಮಾಡುತ್ತಿದ್ದಾರಂತೆ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದಿನೇ ದಿನೇ ಜೋರಾಗ್ತಿದ್ದು ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.